ಹಲೋ ಸ್ನೇಹಿತರೆ, ಪೂಜಾ ಅವರ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಇತ್ತೀಚೆಗೆ ಆಸಕ್ತಿ ಹೆಚ್ಚಾಗಿದೆ ಎಂದು ಖುದ್ದಾಗಿ ಪೂಜಾ ಅವರು ತನ್ನ ಮನಸ್ಸಿನ ಒಂದು ಆಸೆ ಶೇರ್ ಮಾಡಿಕೊಂಡಿದ್ದಾರೆ. ಮದುವೆ ಕೂಡ ಆಗಿದೆ. ಯಜಮಾನರಿಗೆ ಪ್ರಸ್ತುತ 72 ವಯ ನಡೀತಾ ಇದೆ. ಇವರಿಗೆ ಆಸಕ್ತಿ ತುಂಬಾ ಕಡಿಮೆ ಆಗಿದೆ. ಆದರೆ 40ರ ವಯಸ್ಸಲ್ಲಿ ಪೂಜಾ ಅವರಿಗೆ ಸಿಕ್ಕಾಪಟ್ಟೆ ಬಯಕೆ ಆಗುತ್ತಿದೆ. ಅದಕ್ಕೆ ಪ್ರೊಫೈಲ್ ಹಂಚಿಕೊಂಡಿದ್ದಾರೆ. ಒಳ್ಳೆ ಅವಕಾಶವಿದೆ ಸ್ನೇಹಿತರೆ, ದಯವಿಟ್ಟು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಪೂಜಾ ಅವರ ಹತ್ತಿರ BMW 525i ಒಂದು ಒಳ್ಳೆ ಕಾರ್ ಇರುತ್ತೆ ಸ್ನೇಹಿತರೆ. ಇದು ಒಂದು ಕಾರು ಭೇಟಿ ಆಗುವ ಉದ್ದೇಶದಿಂದ ಬಳಕೆ ಮಾಡಲಾಗುತ್ತೆ. ಸಹಿಸಿಕೊಳ್ಳುವ ಶಕ್ತಿ ಹೊಂದಿದ್ದಾಳೆ. ಎಷ್ಟೇ ಜೋರಾಗಿ ಮಾಡಿದರೂ ಸಹಿಸಿಕೊಳ್ಳುವ ಶಕ್ತಿ ಹೊಂದಿದ್ದೇನೆ ಎಂದು ಖುದ್ದಾಗಿ ಪೂಜಾ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಮೇಲಿಂದ ಇವಳಿಗೆ ಅಷ್ಟೊಂದು ಸಮಸ್ಯೆ ಕೂಡ ಆಗೋದಿಲ್ಲ. ಬದಲಿಗೆ ಜೋರಾಗಿ ಮಾಡಿದಷ್ಟು ಹೆಚ್ಚು ನೆಮ್ಮದಿ ಸಿಗುತ್ತದೆ ಎಂದು ಖುದ್ದಾಗಿ ಪೂಜಾ ಅವರೇ ತನ್ನ ಒಂದು ಮಾಹಿತಿ ಶೇರ್ ಮಾಡಿಕೊಂಡಿದ್ದಾರೆ. ಮುಂದೆ ಬನ್ನಿ. ಸಂಗಾತಿಗಿಂತ ಹೆಚ್ಚು ಮಜಾ ಸಿಗಬಹುದು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಯಜಮಾನರಿಗೆ ವಯಸ್ಸಾಗಿದೆ, ಹೊರಗಡೆ ಹೆಚ್ಚು ಓಡಾಡುವುದಿಲ್ಲ. ಯಜಮಾನರು ಯಾವಾಗಲೂ ಮನೆಯಲ್ಲೇ ಇರುತ್ತಾರೆ. ಅದಕ್ಕೆ ಕಾರಲ್ಲಿ ಬಂದು ಭೇಟಿಯಾಗಲು ಪೂಜಾ ಅವರು ನಿರ್ಧರಿಸಿದ್ದಾರೆ. ನೀವು ರೆಡಿ ಇದ್ರೆ ದಯವಿಟ್ಟು ಅನಿಸಿಕೆ ತಿಳಿಸಿ. ಖಂಡಿತ ಸ್ವಲ್ಪ ಜನಕ್ಕೆ ಸಂಪರ್ಕಿಸುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ. ಇದು ಸ್ನೇಹಿತರೆ ಈಗ ಹತ್ತಿರ ಇರತಕ್ಕಂಥ BMW 525i ಒಂದು ಬ್ಲ್ಯಾಕ್ ಕಲರ್ ಕಾರ್ ಆಗಿರುತ್ತೆ ಸ್ನೇಹಿತರೆ. ಇದೇ ಕಾರಲ್ಲಿ ಭೇಟಿ ಆಗುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಬಾಡಿ ಡಿಸೈನ್ ನೋಡೋದಾದ್ರೆ ಸಾಲಿಡ್ ಪ್ರೀಮಿಯಂ ಜರ್ಮನ್ ಇಂಜಿನಿಯರಿಂಗ್ ಒಂದು ಸ್ಟೈಲಲ್ಲಿ ಇರುತ್ತೆ. ಡಿಸೈನ್ ನೋಡೋದಾದ್ರೆ ಕ್ಲಾಸಿಕ್ ಎಲಿಗೆಂಟ್ ವಿತ್ ಸ್ಮೂತ್ ಲೈನ್ಸ್ ಹೊಂದಿರತಕ್ಕಂಥ ಒಂದು ಬೆಸ್ಟ್ ಕಾರ್ ಆಗಿರುತ್ತೆ. ಇದರಲ್ಲಿ ಇರ್ತಕ್ಕಂಥ ಮಟೀರಿಯಲ್ಸ್ ಬಂದ್ಬಿಟ್ಟು ಸ್ಟೀಲ್ ಬಾಡಿ ವಿತ್ ಅಲ್ಯೂಮಿನಿಯಂ ಕಾಂಪೋನೆಂಟ್ಸ್ ಇಂದ ಮಾಡಲ್ಪಟ್ಟಿದೆ. ಲೈಟಿಂಗ್ ಸಿಸ್ಟಮ್ ನೋಡೋದಾದ್ರೆ ಡಬಲ್ ರೌಂಡ್ ಹೆಡ್ ಲ್ಯಾಂಪ್ಸ್ ವಿತ್ ಹೆಲೋ ರಿಂಗ್ಸ್. ಸೊ ಹೆಡ್ ಲ್ಯಾಂಪ್ಸ್ ಬಂದ್ಬಿಟ್ಟು ಡಬಲ್ ಆಗಿರುತ್ತೆ, ಅದು ರೌಂಡ್ ಡಿಸೈನ್ ಅಲ್ಲಿ ಇರುತ್ತೆ ಸ್ನೇಹಿತರೆ. ಇದರಲ್ಲಿ 2.5 ಲೀಟರ್ಸ್ ಇನ್ಲೈನ್ 6 M54 ಒಂದು ಇಂಜಿನ್ ಇರುತ್ತೆ. ಪವರ್ ಔಟ್ಪುಟ್ ಬಂದ್ಬಿಟ್ಟು 184 HP 137 ಕಿಲೋವ್ಯಾಟ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ 5 ಸ್ಪೀಡ್ ಮ್ಯಾನ್ಯುವಲ್ ಮತ್ತು 5 ಸ್ಪೀಡ್ ಆಟೋಮೆಟಿಕ್ ಎರಡು ಇರುತ್ತೆ. ಡ್ರೈವಿಂಗ್ ಟೈಪ್ ಬಂದ್ಬಿಟ್ಟು ವೀಲ್ ಡ್ರೈವ್ ಒಂದು ಸಿಸ್ಟಮ್ ಹೊಂದಿರುತ್ತೆ. ಟಾಪ್ ಸ್ಪೀಡ್ ಗಂಟೆಗೆ 230 ಕಿಲೋಮೀಟರ್ ರನ್ ಆಗುತ್ತೆ. ಇದರ ಒಂದು ಫ್ಯೂಲ್ ಎಕಾನಮಿ ಬಂದ್ಬಿಟ್ಟು 1 ಲೀಟರ್ ಡೀಸೆಲ್ ಅಲ್ಲಿ 11 ಕಿಲೋಮೀಟರ್. ಮೈಲೇಜ್ ಸ್ವಲ್ಪ ಕಡಿಮೆ ಆಗಿರುತ್ತೆ. ಕಾರಣ ಸ್ನೇಹಿತರೆ BMW 525i ಇದು ಒಂದು ಲಕ್ಸರಿ ಕಾರ್ ಆಗಿರುತ್ತೆ. ಸೊ ಹಾಗಾಗಿ ಮೈಲೇಜ್ ಸ್ವಲ್ಪ ಕಡಿಮೆ ಇದೆ. ಸೊ ನೋಡ್ಬೋದು, ಒಳ್ಳೆ ಲುಕ್ ಇದೆ. ಫ್ರಂಟ್ ಸೈಡ್ ಲುಕ್ ಸೈಡ್ ಲುಕ್ ನೋಡ್ಬೋದು.